ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸ್ಯಾಮ್ಸ್ ಲಂಚು. ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಅದರಲ್ಲೂ ಮ್ಯಾಂಗೋ ಐಸ್ ಕ್ರೀಮ್. ಕರೆಕ್ಟ್, ಇವತ್ತು ನಾವು ಮಾಡ್ತಾ ಇರೋದು ಮ್ಯಾಂಗೋ ಐಸ್ ಕ್ರೀಮ್. ಅದು ಬರೀ ಮೂರೇ ಇಂಗ್ರೀಡಿಯೆಂಟಲ್ಲಿ. ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮುಂದೆ ಬರುತ್ತೆ. ಬನ್ನಿ ಶುರು ಮಾಡೋಣ ಮ್ಯಾಂಗೋ ಐಸ್ ಕ್ರೀಮ್ನ. ನಾನಿಲ್ಲಿ 3 ಮೀಡಿಯಮ್ ಸೈಜು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಮಾವಿನ ಹಣ್ಣು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸ್ವೀಟ್ ಆಗಿರೋ ಮಾವಿನ ಹಣ್ಣು ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಕಿದ್ದನ್ನು ಹಂಗೆ ಕಟ್ ಮಾಡಿಕೊಂಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಮಿಕ್ಸಿಲಿ ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಮ್ಯಾಂಗೋ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಸೊ ಇವಾಗ ಇದನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಿದೆ. ಇವಾಗ ಒಂದು ಬೌಲ್ ತೊಗೊತಾ ಇದ್ದೀನಿ. ಆ ಬೌಲ್ಗೆ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅದ್ರ ಮೇಲೆ ಇನ್ನೊಂದು ಗ್ಲಾಸ್ ಬೌಲ್ ತೊಗೊತಾ ಇದ್ದೀನಿ. ಇದು ವಿಪ್ಪಿಂಗ್ ಕ್ರೀಮ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ನಾನು. 250 ml ಯೂಸ್ ಮಾಡ್ತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್ನ. ನೀವು ಯಾವುದೇ ಸೂಪರ್ ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಿ ಕೇಳಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ ವಿಪ್ಪಿಂಗ್ ಕ್ರೀಮ್. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ವಿಪ್ಪಿಂಗ್ ಕ್ರೀಮ್ನ. ನಿಮ್ಮ ಮನೇಲಿ ಇನ್ ಕೇಸ್ ಏನಾದರೂ ಬೀಟಿಂಗ್ ಮಿಷಿನ್ ಇತ್ತು ಅಂತ ಅಂದರೆ ಅದರಲ್ಲಿ ನೀವು ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತ ಅಂದರೆ ನೀವು ಸ್ಪೂನು ಇಲ್ಲ ಫೋರ್ಕಲ್ಲಿ ಮಾಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 1/2 hour ಹಿಡಿಯುತ್ತೆ. ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು, ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ನಾನು 1/2 hour ಬೀಟ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆವಾಗ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದಕ್ಕೆ ನಾನು ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವೇನು ಮಿಕ್ಸಿಲಿ ರುಬ್ಬಿದ್ವಿಲ್ಲ, ಆ ಮ್ಯಾಂಗೋ ಫುಲ್ಲು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ 100 ml ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ, ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ. 100 grams ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 3 ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನಿಲ್ಲ. ವಿಪ್ಪಿಂಗ್ ಕ್ರೀಮ್, ಮ್ಯಾಂಗೋ ಪ್ಯೂರಿ, ಜೊತೆಗೆ ಕಂಡೆನ್ಸ್ ಮಿಲ್ಕ್ ಅಷ್ಟೇ. ಒಳ್ಳೆ ಟೇಸ್ಟ್ ಇರುತ್ತೆ ಮ್ಯಾಂಗೋ. ನೋಡಿ, ಕಲರ್ ಬರ್ತಾ ಇದೆ. ಮಿಕ್ಸ್ ಮಾಡ್ತಾ 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 ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಾನು ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವುದು ಕಲರ್ ಕೂಡ ನಾವು ಆ್ಯಡ್ ಮಾಡಿಲ್ಲ ಇಲ್ಲಿ. ಒರಿಜಿನಲ್ ಕಲರ್ ಹಂಗೆ ಇದೆ. ಸೊ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ. ಇಲ್ಲಿ ಏನಿಲ್ಲ ಅಂತಂದ್ರೂ ಈಸಿಯಾಗಿ ಒಂದು 10 ಜನ ತಿನ್ಬೋದು. ಸೊ ಮೇಲ್ಗಡೆ ಚಾಪ್ ಮಾಡಿರೋ ಮ್ಯಾಂಗೋ ಆ್ಯಡ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು 8 hours ಡೀಪ್ ಫ್ರೀಸ್ ಮಾಡಬೇಕು. ಮಿನಿಮಮ್ 8 hours ಓವರ್ನೈಟ್ ಮಾಡಿ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸೊ ನಾನು ಇಲ್ಲಿ 8 hours ರೆಫ್ರಿಜಿರೇಟರಲ್ಲಿ ಇಟ್ಟಿದ್ದೆ. ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಬನ್ನಿ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಟೈಮ್ ಹಿಡಿಯಲ್ಲ, ಈಸಿಯಾಗಿ ಬೇಗ ಮಾಡ್ಕೊಬೋದು. ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡ್ಬೋದು. ನೀವು ಮನೆಯಲ್ಲಿ ಹೇಗಿತ್ತು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.